ಸ್ನೇಹಿತರೆ, ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಯಾವ ರೀತಿ ನಾವು ರೀಲ್ಸ್ನ ಪಬ್ಲಿಷ್ ಮಾಡಿದ ನಂತರದಲ್ಲಿ ಅಲ್ಲಿ ಕೊಲಾಬರೇಟರ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಕೊಲಾಬರೇಟರ್ಸ್ ಅಂದರೆ ನಮ್ಮ ಒಂದು ರೀಲ್ಸ್ನೊಂದಿಗೆ ಬೇರೆಯವರು ನಮ್ಮ ಒಂದು ಕೊಲಾಬರೇಟ್ ಮಾಡಿಬಿಟ್ಟು ನಮ್ಮ ರೀಲ್ಸ್ನೊಂದಿಗೆ ಅವರು ಕೂಡ ಏನಂದರೆ ಜಾಯ್ನ್ ಆಗೋದು ಅಂತ ಅರ್ಥ. ಅಲ್ಲಿ ಕೊಲಾಬರೇಟರ್ಸ್ನ ಯಾವ ರೀತಿ ನಾವು ನಮ್ಮ ರೀಲ್ಸ್ನಲ್ಲಿ ಆ್ಯಡ್ ಮಾಡಬೇಕು ಅಥವಾ ಇನ್ವೈಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಂದರೆ ನಾವು ಯೂಶುವಲಿ ನಾವು ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಕೊಲಾಬರೇಟರ್ಸ್ ಇರ್ಬೋದು ಅಥವಾ ಯಾರನ್ನಾದರೂ ಬೇರೆಯವ್ರನ್ನ ಟ್ಯಾಗ್ ಮಾಡೋದಿದ್ರೆ ಟ್ಯಾಗ್ ಕೂಡ ಮಾಡ್ಬೋದು. ಕೊಲಾಬರೇಷನ್ಗಾಗಿ ನಾವು ಇನ್ವೈಟ್ ಕೂಡ ಹಾಕ್ಬೋದು. ರೀಲ್ಸ್ನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಯೂಶುವಲ್ ಆಗಿ ಮಾಡ್ತಾರೆ. ಆದರೆ ನಾವು ರೀಲ್ಸ್ನ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿದೆ, ಆ ರೀಲ್ಸ್ ಕೂಡ ನಾವು ಕೊಲಾಬರೇಟರ್ಸ್ನ ಯಾವ ರೀತಿ ಇನ್ವೈಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾವು ಕೊಲಾಬರೇಟರ್ಸ್ನ ಯಾವ ರೀತಿ ಇನ್ವೈಟ್ ಮಾಡ್ಬೋದು ಅಥವಾ ಆ್ಯಡ್ ಮಾಡ್ಬೋದು ಅಂತ ಹೇಳ್ತೀನಿ. ಇಲ್ಲಿ ನನ್ನ ಒಂದು ಪ್ರೊಫೈಲ್ನಲ್ಲಿ ಕೆಲವೊಂದಿಷ್ಟು ರೀಲ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ನಮ್ಮ ಒಂದು ರೀಲ್ಸಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಾನು ಅಪ್ಲೋಡ್ ಮಾಡಿರೋಂಥ ಪೋಸ್ಟ್ಗಳು ಅಥವಾ ರೀಲ್ಸ್ಗಳು ಅಂತ ಅನ್ಬೋದು. ಇಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದು ರೀಲ್ಸ್ನ ನಾನು ಇಲ್ಲಿ ನೋಡಿ, ಮೊದಲು ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದಾದ್ರೂ ಒಂದು ರೀಲ್ಸ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಆ ಒಂದು ರೀಲ್ಸ್ಗೆ ನಾನು ಕೊಲಾಬರೇಟರ್ಸ್ನ ಇನ್ವೈಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀಲ್ಸ್ನಲ್ಲಿ ಬರುವಂಥ ಇಲ್ಲಿ 3 ಡಾಟ್ಸ್ ಅಂತ ಇರುತ್ತೆ, ಅಂದರೆ 3 ಚುಕ್ಕೆಗಳಿರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಎಡಿಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಟ್ಯಾಗ್ ಪೀಪಲ್ ಅಂತ ಇದೆ, ಹಾಗೆ ಇಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಮಾಡಿದ ನಂತರದಲ್ಲಿ ಇಲ್ಲಿ ಟ್ಯಾಗ್ ಅಂತ ಇಲ್ಲಿ ಈ ಕಡೆಗೆ ಇದೆ, ಈ ಕಡೆಗೆ ಇನ್ವೈಟ್ ಕೊಲಾಬರೇಟರ್ಸ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಯಾರನ್ನ ಇಲ್ಲಿ ಕೊಲಾಬರೇಟ್ಗಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗತ್ತೆ. ಅವರ ಒಂದು ಯೂಸರ್ ಐ ಡಿ ಇರ್ಬೋದು ಅಥವಾ ಅವರ ಹೆಸರನ್ನ ನಾವು ಇಲ್ಲಿ ಸರ್ಚ್ ಮಾಡ್ಕೋಬೇಕು. ಈ ರೀತಿ ನೋಡ್ಬೋದು, ನಾನೊಬ್ಬರು ರ್ಯಾಂಡಮ್ಲಿ ಒಂದು ಹೆಸರನ್ನ ಸರ್ಚ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಯಾರ ಒಂದು ಯೂಸರ್ ಐ ಡಿನ ಹುಡುಕ್ತಾ ಇದ್ರೆ ಆ ಒಂದು ಯೂಸರ್ ಐ ಡಿ ಸಿಕ್ಕ ನಂತರದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು, ಇಲ್ಲಿ ಹಲವಾರು ಯೂಸರ್ ಐ ಡಿಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ಇನ್ವೈಟ್ ಟು ಕೊಲಾಬರೇಟ್ ಅಂತ ಇದೆ, ಇಲ್ಲಿ ಟ್ಯಾಗ್ ಅಂತ 2 ಆಪ್ಷನ್ಸ್ ಇದೆ. ಇಲ್ಲಿ ನೀವು ಯಾವ ಒಂದು ಆಪ್ಷನ್ನ ಮಾಡ್ತೀರಾ ಅದನ್ನು ಮಾಡಬಹುದು. ನೋಡಿ, ನಾನು ಕೊಲಾಬರೇಷನ್ಗಾಗಿ ಇನ್ವೈಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಇನ್ನೂ ಕೂಡ ರೆಸ್ಪಾನ್ಸ್ ಅವೈಟಿಂಗ್ ರೆಸ್ಪಾನ್ಸ್, ಅಂದರೆ ಇನ್ನೂ ಅವ್ರ ಕಡೆಯಿಂದ ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಟ್ಯಾಗ್ ಪೀಪಲ್ ಅಂತ, ಇಲ್ಲಿ ಟ್ಯಾಗ್ನಲ್ಲಿ ಅದು ಹೋಗಿರುತ್ತೆ. ಇಲ್ಲಿ ನೋಡ್ಬೋದು ಟ್ಯಾಗ್ ಪೀಪಲ್ ಅಂತ ಇಲ್ಲಿ ಹೆಸರು ತೋರಿಸ್ತಾ ಇದೆ, ಅಂದರೆ ಕೊಲಾಬರೇಷನ್ಗಾಗಿ ನಾವು ಇನ್ವೈಟ್ ಮಾಡಿದ್ದೀವಿ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡಬೇಕು. ಮಾಡಿದ ನಂತರದಲ್ಲಿ ನಾವು ಒಂದು ಕೊಲಾಬರೇಷನ್ಗಾಗಿ ನಾವು ಇನ್ವೈಟ್ ಅನ್ನೋದು ಹೋಗಿರುತ್ತೆ ಇನ್ವಿಟೇಷನ್. ಅವರು ರೆಸ್ಪಾನ್ಸ್ ಯಾವ ರೀತಿ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.